ಚರ್ಚಿತವಾದ ಇನ್ನೊಂದು ಪ್ರಕರಣದ ವಿಚಾರ ಸೌಜನ್ಯ ಪ್ರಕರಣದ ವಿಚಾರ. ಸೌಜನ್ಯ ಪ್ರಕರಣದ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ, ಅತಿ ಚರ್ಚಿತ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಏನೆಲ್ಲ ಆಗಿದೆ, ನಿಜವಾಗಿಯೂ ನಡೆದಿದ್ದೇನು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಗೊತ್ತಿರದ ದಾಖಲೆಗಳ ಬಹಿರಂಗ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ. ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ನಿಗೂಢವಾದ ವಿಚಾರಗಳಿದ್ದಾವೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು ಸೌಜನ್ಯ ಕೇಸ್ನಲ್ಲಿ? ಸಾಕಷ್ಟು ಜನ ಮಾತಾಡ್ತಿದ್ದಾರೆ, ಆದ್ರೆ ನಿಜವಾಗ್ಲೂ ನಡೆದಿರೋದೇನು? ಕರಾಳ ರಾತ್ರಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಏನೆಲ್ಲ ಆಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಇಂಚಿಂಚು ಮಾಹಿತಿ, ಸೌಜನ್ಯ ಸತ್ಯ ದಾಖಲೆ ಸಮೇತ. ಅಕ್ಟೋಬರ್ 9, 2012. ಸ್ಥಳ ನೇತ್ರಾವತಿ ಸ್ನಾನಘಟ್ಟ. ಘನಘೋರ ದುರಂತ. ಬರೋಬ್ಬರಿ 12 ವರ್ಷಗಳ ಹಿಂದಿನ ಕಥೆ ಇದು. ಊರಿನ ಜನರೆಲ್ಲರೂ ಸೇರಿ ಹುಡುಕಿದ್ರು, ಆದರೆ ಮರುದಿನ ಮಗಳು ಸಿಕ್ಕಿದ್ದು ಶವವಾಗಿ. ಈ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಇದು ರಕ್ಕಸರ ಅಟ್ಟಹಾಸಕ್ಕೆ ನಲುಗಿ ಉಸಿರು ಚೆಲ್ಲಿದ ಸೌಜನ್ಯಾಳ ಕಥೆ. ಕಳೆದ 12 ವರ್ಷದ ಹಿಂದೆ ಸೌಜನ್ಯ ಉಜಿರೆಯ ಎಸ್ಡಿಎಂನಲ್ಲಿ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿನಿ. ಆದರೆ ಅವತ್ತು ಅಕ್ಟೋಬರ್ 9, 2012. ಈಕೆಯ ದಾರಿಗೆ ಮನುಷ್ಯ ರೂಪದ ರಾಕ್ಷಸ. ಇತ್ತ ಗಂಟೆ 5 ಆಯಿತು, ಹಾಗೆ 6 ಆಯಿತು, 7 ಗಂಟೆನೂ ಉರುಳು. ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸೌಜನ್ಯ ದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಇಲ್ಲೇನೋ ಅಮಾನುಷ್ಯ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೌಜನ್ಯ, ಆ ಹೆಣ್ಣಿಗೆ ಎದುರಾದ ಸಾವು ಯಾವ ಶತ್ರುವಿಗೂ ಬರಬಾರದು. ಆಕೆಯ ನಗ್ನ ಶರೀರವನ್ನ ಮರಕ್ಕೆ ಕಟ್ಟಲಾಗಿತ್ತು. ಮರ್ಮಾಂಗದಲ್ಲಿ 6 ಇಂಚಿನಷ್ಟು ಮಣ್ಣನ್ನ ತುಂಬಲಾಗಿತ್ತು. ಕಲ್ಲಿನಲ್ಲಿ ಜಜ್ಜಲಾಗಿತ್ತು. ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು. ಸತತವಾಗಿ ಅವಳ ಅತ್ಯಾಚಾರ ಮಾಡಲಾಗಿತ್ತು. ತೀರಿಕೊಂಡವಳು ದುರ್ಗೆಯ ಭಕ್ತೆ. ಆದರೆ ಆ ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಸಹಾಯಕ್ಕೆ ಮಂಜುನಾಥ ಸ್ವಾಮಿಯೂ ಬರಲಿಲ್ಲ, ದುರ್ಗೆಯೂ ಬರಲಿಲ್ಲ. ಆದ್ದರಿಂದ ರಕ್ಕಸರು ವಿಜೃಂಭಿಸಿದರು. ಅತಿ ಚರ್ಚಿತವಾದ ಇನ್ನೊಂದು ಪ್ರಕರಣದ ವಿಚಾರ ಸೌಜನ್ಯ ಪ್ರಕರಣದ ವಿಚಾರ. ಸೌಜನ್ಯ ಪ್ರಕರಣದ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ, ಅತಿ ಚರ್ಚಿತ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಏನೆಲ್ಲ ಆಗಿದೆ, ನಿಜವಾಗಿಯೂ ನಡೆದಿದ್ದೇನು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಗೊತ್ತಿರದ ದಾಖಲೆಗಳ ಬಹಿರಂಗ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ. ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ನಿಗೂಢವಾದ ವಿಚಾರಗಳಿದ್ದಾವೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು ಸೌಜನ್ಯ ಕೇಸ್ನಲ್ಲಿ? ಸಾಕಷ್ಟು ಜನ ಮಾತಾಡ್ತಿದ್ದಾರೆ, ಆದ್ರೆ ನಿಜವಾಗ್ಲೂ ನಡೆದಿರೋದೇನು? ಕರಾಳ ರಾತ್ರಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಏನೆಲ್ಲ ಆಯಿತು? ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಇಂಚಿಂಚು ಮಾಹಿತಿ, ಸೌಜನ್ಯ ಸತ್ಯ ದಾಖಲೆ ಸಮೇತ. ಅಕ್ಟೋಬರ್ 9, 2012. ಸ್ಥಳ ನೇತ್ರಾವತಿ ಸ್ನಾನಘಟ್ಟ. ಘನಘೋರ ದುರಂತ. ಬರೋಬ್ಬರಿ 12 ವರ್ಷಗಳ ಹಿಂದಿನ ಕಥೆ ಇದು. ಊರಿನ ಜನರೆಲ್ಲರೂ ಸೇರಿ ಹುಡುಕಿದ್ರು, ಆದರೆ ಮರುದಿನ ಮಗಳು ಸಿಕ್ಕಿದ್ದು ಶವವಾಗಿ.
ಈ ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಇದು ರಕ್ಕಸರ ಅಟ್ಟಹಾಸಕ್ಕೆ ನಲುಗಿ ಉಸಿರು ಚೆಲ್ಲಿದ ಸೌಜನ್ಯಾಳ ಕಥೆ. ಕಳೆದ 12 ವರ್ಷದ ಹಿಂದೆ ಸೌಜನ್ಯ ಉಜಿರೆಯ ಎಸ್ಡಿಎಂನಲ್ಲಿ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿನಿ. ಆದರೆ ಅವತ್ತು ಅಕ್ಟೋಬರ್ 9, 2012. ಈಕೆಯ ದಾರಿಗೆ ಮನುಷ್ಯ ರೂಪದ ರಾಕ್ಷಸ. ಇತ್ತ ಗಂಟೆ 5 ಆಯ್ತು, ಹಾಗೆ 6 ಆಯ್ತು, 7 ಗಂಟೆನೂ ಉರುಳು. ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಸೌಜನ್ಯ ದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಇಲ್ಲೇನೋ ಅಮಾನುಷ್ಯ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಸೌಜನ್ಯ, ಆ ಹೆಣ್ಣಿಗೆ ಎದುರಾದ ಸಾವು ಯಾವ ಶತ್ರುವಿಗೂ ಬರಬಾರದು. ಆಕೆಯ ನಗ್ನ ಶರೀರವನ್ನ ಮರಕ್ಕೆ ಕಟ್ಟಲಾಗಿತ್ತು. ಮರ್ಮಾಂಗದಲ್ಲಿ 6 ಇಂಚಿನಷ್ಟು ಮಣ್ಣನ್ನ ತುಂಬಲಾಗಿತ್ತು. ಕಲ್ಲಿನಲ್ಲಿ ಜಜ್ಜಲಾಗಿತ್ತು. ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿತ್ತು. ಸತತವಾಗಿ ಅವಳ ಅತ್ಯಾಚಾರ ಮಾಡಲಾಗಿತ್ತು. ತೀರಿಕೊಂಡವಳು ದುರ್ಗೆಯ ಭಕ್ತೆ. ಆದರೆ ಆ ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಸಹಾಯಕ್ಕೆ ಮಂಜುನಾಥ ಸ್ವಾಮಿಯೂ ಬರಲಿಲ್ಲ, ದುರ್ಗೆಯೂ ಬರಲಿಲ್ಲ. ಆದ್ದರಿಂದ ರಕ್ಕಸರು ವಿಜೃಂಭಿಸಿದರು. ಅತಿ ಚರ್ಚಿತವಾದ ಇನ್ನೊಂದು ಪ್ರಕರಣದ ವಿಚಾರ ಸೌಜನ್ಯ ಪ್ರಕರಣದ ವಿಚಾರ. ಸೌಜನ್ಯ ಪ್ರಕರಣದ ಅತಿ ದೊಡ್ಡ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ, ಅತಿ ಚರ್ಚಿತ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಏನೆಲ್ಲ ಆಗಿದೆ, ನಿಜವಾಗಿಯೂ ನಡೆದಿದ್ದೇನು? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಗೊತ್ತಿರದ ದಾಖಲೆಗಳ ಬಹಿರಂಗ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ. ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ನಿಗೂಢವಾದ ವಿಚಾರಗಳಿದ್ದಾವೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು ಸೌಜನ್ಯ ಕೇಸ್ನಲ್ಲಿ? ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ನಡೆದಿರೋದೇನು? ಕರಾಳ ರಾತ್ರಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಏನೆಲ್ಲ ಆಯ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಇಂಚಿಂಚು ಮಾಹಿತಿ. ಸೌಜನ್ಯ ಸತ್ಯ ದಾಖಲೆ ಸಮೇತ. ಅಕ್ಟೋಬರ್ 9, 2012. ಸ್ಥಳ ನೇತ್ರಾವತಿ ಸ್ನಾನಘಟ್ಟ. ಘನಘೋರ ದುರಂತ. ಬರೋಬ್ಬರಿ 12 ವರ್ಷಗಳ ಹಿಂದಿನ ಕಥೆ ಇದು. ಊರಿನ ಜನರೆಲ್ಲರೂ ಸೇರಿ ಹುಡುಕಿದ್ರು. ಆದರೆ ಮರುದಿನ ಮಗಳು ಸಿಕ್ಕಿದ್ದು ಶವವಾಗಿ.